ಚಿಕ್ಕವಳಿಂದ ಕೇಳಿದ್ರೆ ಹೊಡಿತಿದ್ದು ನನಗೆ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂತ ಕನ್ಸು ಬಂದ್ಬಿಟ್ಟು ಹಂಗೆ ಇಲ್ಲ ಅವ್ರ ಮೇಲೆ ಜಗಳ ನೀವು ಹೋಗ್ರಿ ಇಲ್ಲಾಂದ್ರೆ ಮೋಸ ಆಗುತ್ತೆ ಅಂತ ನಾಟಕ ಎಲ್ಲ ಹಂಗಂತ ಇಷ್ಟ ಆಯ್ತು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮರ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾರೆ, ಜೊತೆಲಿ ನಂದು ಕರ್ಕೊಂಡು ಹೋಗ್ತವ್ರೆ. ಚಿಕ್ಕ ಮಕ್ಕಳು ಥರ ತಾನೇ ಅಮ್ಮ. ನಮ್ಮ ಫುಲ್ ರೆಡಿಯಾಗಿ ಕೂತವ್ರು, ಇವಾಗ ಹೋಗೋದಿಂದೇ ಬಾಕಿ ಇರೋದು. ಗೊರಗಜ್ಜ ಟೆಂಪಲ್ಗೆ ಚಿಕ್ಕಮಂಗ್ಳೂರಿಗೆ ಹೋಯ್ತಿದ್ವಿ, ಆದರೆ ಒಂದೇ ದಿನ. ಇವತ್ತು ನೈಟ್ ಹೋಗ್ತೀವಿ, ನಾಳೆ ನೈಟ್ ಅಲ್ಲಿ ಹತ್ತು ಬಿಡ್ತೀವಿ ವಾಪಸ್. ಟ್ರೈನಲ್ಲಿ ಹೋಗ್ತಿದ್ವಿ. ನನ್ನ ತಂಗಿ, ನನ್ನ ದೊಡ್ಡಮ್ಮ, ಈ ಅಮ್ಮನ ಫ್ರೆಂಡ್ಸ್ ಅಷ್ಟೆ. ನಾನು ಹೇಳ್ತಾ ಇದ್ದೀನಿ ನಮ್ಮ ಅಮ್ಮಂಗೆ ಹೊರಡೋಣ, ಇನ್ನೂ ಅಲ್ಲಿ ತಿಂಡಿ ತಗೋಬೇಕು ಟ್ರೈನಿಗೆ ಹೋಗೋಕೆ ಮುಂಚೆ ಅಂತ. ಇನ್ನೂ ಎದ್ದೋಳಂಗೆ ಇಲ್ಲ ಇವಮ್ಮ. ಚಿಕ್ಕವಳಿದ್ದಾಗ ಯಶವಂತಪುರಕ್ಕೆ ಹೋಗ್ತಿದ್ವಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಟ್ರೈನಿಗೆ ಬೇಗ ಹೋಗ್ತಿದ್ವಾ. ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟು ಚಿಪ್ಸು ಮಿಸ್ಸೇ ಇಲ್ಲ. ನಾವು ದುಡ್ಡು ಕೊಟ್ಟು ಕಳಿಸೋದು. ನಾನು ನಮ್ಮ ಅಣ್ಣನ ಒಬ್ಬನೇ ಕಳಿಸ್ತಿಲ್ಲ, ನಾನು ಹೋಯ್ತಿದ್ದೆ. ನಂಗೇನು ಬೇಕೋ ನಾನು ಅಂತ. ಚಿಕ್ಕ ಹುಡುಗಿಯಿಂದನೂ ಟ್ರೈನಲ್ಲಿ ಓಡಾಡಿದ್ದೀನಿ, ಅದನ್ನು ಮಜಾ. ಒಂದಿನಕ್ಕೆ 2 ಬ್ಯಾಗು, ಇದರಲ್ಲೆಲ್ಲ ಬಟ್ಟೆ. ಇದರಲ್ಲಿ ನಮ್ಮಮ್ಮ ಫ್ರೂಟ್ಸ್ ತಗೊಂಡೈತಿ, ಯಾರು ತಿಂತಾರೋ ನನಗಂತೂ ಕಾಣೆ. ಫ್ರೂಟ್ಸು, ಮೇಕಪ್ ಐಟಮ್ಸ್ ಎಲ್ಲ ತಗೊಂಡವ್ರೆ. ಇವಾಗ ಹೋಗ್ತೀವಿ, ಮನೆಗೆ ಬಿಡಬೇಕಷ್ಟೇ, ಬಿಡಲೇಬೇಕು. ಇಲ್ಲಾಂದರೆ ನಮ್ಮ ಅಮ್ಮನ ಹೇಳ್ಕೊಂಡು ನಾನೇ ಹೋಗ್ಬಿಡ್ತೀನಿ. ಅಲ್ಲಿ ತಿಂಡಿ ತಗೊಳಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಟ್ರೈನ್ ಬಂದು ಎಷ್ಟೊಂದು ಸತಿ ಅಪ್ಪನ ಜೊತೆ ಹೋದಾಗ ಟ್ರೈನ್ ಬಂದ್ಬಿಡೋದು, ಓಡೋಗತ್ಕೊಂತೀನಿ. ನನಗೆ ಭಯ. ನಮ್ಮ ಹತ್ರಿ ಅಂತ ಅದರಲ್ಲೂ ಒಂದು ಮಂಕ್ರಿ ಬ್ಯಾಗ್ ಇರ್ತಿತ್ತು, ಒಂಥರ ಸಕ್ಕತ್ತಾಗಿತ್ತು. ಲೆಟ್ಸ್ ಗರ್ಲ್, ನನ್ನ ಬ್ಯಾಗ್ ಎತ್ತವ ನಿಂದ. ಒಂದು ದಿನಕ್ಕೆ ಜಸ್ಟ್ 1 ಡೇಗೆ ಇಷ್ಟೆಲ್ಲ ತಗೊಂಡೈತೀವಿ. ಇದರಲ್ಲಿ ಏನೂ ಇಲ್ಲ, ಒಂದೊಂದು ಜೊತೆ ಬಟ್ಟೆ ಇಬ್ಬರದು ಅಷ್ಟೆ. ಸೊ ನನಗೆ ಚಪ್ಪಲಿ ಹಾಕೊಳ್ಳೋದೇ ಯಾವ್ದು ಹಾಕೊಂಡ್ಲಿ ಅಂತ ಬೇಜಾರು. ಚಪ್ಪಲಿ ಹಾಕೊಂಡು ಹೋಗೋಕೆ ಇಷ್ಟ ಆಗಲ್ಲ ಅನ್ಸುತ್ತೆ. ನಡಿಯಮ್ಮ, ಕಿತ್ಕೊಂಡ್ರೆ ಹೊಸ ಕೊಡ್ಸು. ಕಿತ್ತೋಗಂಥದ್ದು ಹಾಕೊಬೇಕಾಗ ಹೊಸ ಸಿಗುತ್ತೆ ಕಣಪ್ಪ. ಬಾಯ್. ಕರಿಯ ಯಾಕೋ ಒದ್ದಾಡ್ತಾನೆ. ಕರಿ ಬಾಯ್. ಬರೀ ಉಳ್ದು ಬಾಯಿ ಹೇಳು, ಹೋಗಿ ದಿನ ಹೋಗೋದೇ ಆಗುತ್ತೆ ಉಳ್ದು ಅನ್ಕೊಂತ ನೀನು. ಕೊಡ್ತಿ? ಏನು ಬೇಡ, ಮಡಿಕಳಪ್ಪ. ಮಡಿಕ ಏನು ಬೇಡ, ಮಡಿಕಳಪ್ಪ ಇರಲಿ. ಏನು ಬುಡ್ಡ ಎಲ್ಲೋ ಹೋಗ್ಬಿಟ್ಟವನ. ಏಯ್, ಸೆಕೆಂಡ್ ಕೊಡ ಸೆಕೆಂಡ್ ಆಯ್ತು ಇರಲಿ. ಜಾಣ ಮರಿ, ಬಾಯ್. ನಾನು ಸೆಕೆಂಡು ಕೊಡೋಲ್ಲ, ಏನು ಕೊಡೋಲ್ಲ. ಸೆಕೆಂಡ್ ಕೊಡಮ್ಮ. ಉಯ್ ಕೊಟ್ಟ. ಎಲ್ಲ ಕಾಲು ಎತ್ತುತ್ತಾನೆ. ಬಾಯ್. 2 ಕಾಲು ಎತ್ತುತ್ತಾನೆ. ಸೆಕೆಂಡ್ ಕೊಡಂದ್ರೆ ಹಿಂಗೆ ಕೊಡ್ತೀನಿ. ಬಾಯಪ್ಪ ಅಜ್ಜಿ, ಬಾಯ್. ತಿಂಡಿ ತಗೊಂಡೆ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ಓಡಿ ಬಂದೆ. ಇನ್ನು ಟ್ರೈನ್ ಬಂತು ಅಂದರು, ಇನ್ನೂ ಗೇಟ್ ಹಾಕಿದ. ಮುದ್ಲಿಂಗಹಳ್ಳಿ, ಇಲ್ಲಿಂದ ಯಶವಂತಪುರ್ಗೆ ಹೋಗಿ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗೋದು. ನೋಡಿ ಗೈಸ್, ಎಲ್ಲ ಅಂಟಿದ್ದೆ ನಾನು ಅಂದರೆ ಚಿಕ್ಕ ಹುಡುಗಿ. ಇವಾಗ ಫೋಟೋ ತಗೊಂಡೆ ಗೈಸ್. ಯಾರನ್ನ ಕಳೆದಾದ್ರೆ ಹುಡ್ಕಾಡ್ತೀನಿ. ನಮ್ಮ ಅಮ್ಮ ಫೋಟೋ ತೆಗಿದ, ಇನ್ನೂ ಪೋಸ್ ಕೊಡ್ತಾಳೆ. ನಾನೇ ಬಂದುಬಿಡ್ತು ತಗಿ. ಟ್ರೈನು ಬಂತು. ಚಿಕ್ಕವಳಿದ್ದ ಕೇಳಿದ್ರೆ ಹೊಡಿತಿದ್ದು, ಈಗ ಬೇಡ ಅಂತ ತಗೋತಂತ ಹಿಂಸೆ. ಎಂತ ಅಮ್ಮ. ಯಶವಂತಪುರ ಬಂದ್ವಿ ಗೈಸ್. ನಿಮ್ಗೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು 9:45 ಇರೋ ಟ್ರೈನಿಗೆ 6:45ಗೆ ಬಂದಿದ್ದೀವಿ ಯಶವಂತಪುರ್ಗೆ. ಅದಕ್ಕೆ ಇಲ್ಲಿ ಏನೋ ಬಟ್ಟೆ ತಗೊಬೇಕಂತ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಹುಟ್ಟು ಬೆಳೆದಿರೋ ಜಾಗ ಇದೆ, ಇಲ್ಲೇ ಅಲ್ವಾ ಮನೆ ನಿಂತಿರೋದು ಯಶವಂತಪುರದಲ್ಲಿ. ಫುಲ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ತವ್ರೆ ನಮ್ಮಮ್ಮ. ಈ ಜಾಗದಲ್ಲೆಲ್ಲ ಓಡಾಡೋರಂತೆ. ನಾವು ಚಿಕ್ಕವರಿದ್ದಾಗ ಆಟೋದಲ್ಲಿ ಕರ್ಕೊಂಡೋಗೇ ನಮ್ಮಮ್ಮ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಗೈಸ್. ನಡೆಸ್ಕೊಂಡೇ ಕರ್ಕೊಂಡು ಹೋಗ್ತಿದ್ದೆ ಅಜ್ಜಿ ಮನೆಗೆ.
ನಾನು ಹತ್ಕೊಂಡು ಕೂತ್ಕೊಂತಿದ್ದೆ, ಬ್ಯಾಗ್ ಹೇಳ್ಕೊಂಡು ನಡೆಸ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ದೊಡ್ಡಮ್ಮ ಏನೇನು ತಂದೈತೆ ಅಂದರೆ ಬೆಂಡೆಕಾಯಿ ಪಲ್ಯ, ಚಪಾತಿ, ಜಿಲೇಬಿ ಎಲ್ಲ ತಗೊಂಬಂದೈತಾನೆ. ಅನ್ನ ಯಾಕೆ ತರಕೋದೆ? ಅಯ್ಯೋ ಹೋಗತ್ತ ಒಂದು ಠಿಕಾಣಿ ಹುಡ್ಕೊಂಡಿದ್ದೀವಿ, ಇನ್ನ ಟ್ರೈನ್ ಬರಲೇ ಇಲ್ಲ. ನಮ್ಮಮ್ಮ ಎದ್ದು ಬಂತು, ಯಾಕಮ್ಮ ಅಂದರೆ ಬ್ಲಾಗ್ ಮಾಡೋಕ್ಕೆ. ನಮ್ಮಮ್ಮ ಮಜಾ ಒಂಥರ. ಫೈನಲಿ ಟ್ರೈನ್ ಬಂತು. ಲೈಟ್ ಇಲ್ಲಿ ಹೊಡಿತಾ ಇದೆ. ಅದಿನ್ನೂ ಎಷ್ಟು ದೂರ ಐತೆ, ಬಂದೇ ಬಿಡ್ತೀನಿ ನಾವು ಲೈಟ್ ನನಗೆ. ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಆಯಿತು ಗೈಸ್. ನನಗೆ ಮುಂದೆ ಹೋಗ್ಬಿಟ್ಟಿದ್ದೀವಿ ಅಂತ ಕನ್ಸು ಬಂದುಬಿಟ್ಟಿತ್ತು. ಅದ್ರ ಮೇಲೆ ಫಸ್ಟ್ ಟೈಮ್ ಮಲಗಿದ್ದು, ನೈಸ್ ಎಕ್ಸ್ಪೀರಿಯನ್ಸ್. ಇವರೆಲ್ಲ ವಟ 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 ಅಂತಿದ್ರು. ಇಳ್ಕೊಂಡಿದ್ದೀವಿ ಗೈಸ್. ರಾತ್ರಿ ಏನಾಯ್ತು ಗೊತ್ತಾ ಕತೆ? ಹತ್ತಿದ್ದೀವಾ, ನಮ್ಮದು ಕನ್ಫರ್ಮ್ ಆಗಿರ್ಲಿಲ್ಲಂತೆ. ಸೇಮ್ ಸೀಟ್ ಬೇರೆ ಅಣ್ಣಂದಿರ್ಗೂ ಬುಕ್ ಆಗಿತ್ತು. ಅವ್ರು ನೋಡಿದ್ರೆ 6 ಮೆಂಬರ್ಸ್ ಇದ್ರು, ನಾವು 5 ಮೆಂಬರ್ಸ್ ಇದ್ವಿ. ಅವರು ನಮಗೆ ಮತ್ತೆ AC ಸಿಕ್ತು. ಇವ್ರು ಎದ್ದು ಬರಂಗೇ ಇಲ್ಲ. ಅವ್ರ ಮೇಲೆ ಜಗಳ, ನೀವು ಹೋಗ್ರಿ ಇಲ್ಲಾಂದ್ರೆ ಮೋಸ ಆಗುತ್ತೆ ನಮಗೆ ಅಂತ ನಾಟಕ ಎಲ್ಲ ಹೊಡ್ಕೊಂಡು ಆಮೇಲೆ ನಾವು ಎದ್ದು ಬಂದ್ವಿ ಅತ್ತಾಗೆ. ಆಮೇಲೆ ನೋಡ್ರಿ AC ನಾವು ಬೆಡ್ಶೀಟ್ ಇರಲಿಲ್ಲ, ಏನೂ ಇರಲಿಲ್ಲ. ಅವರೆಲ್ಲ ಬೆಡ್ಶೀಟ್ ತಂದಿದ್ರಂತೆ ಬೇರೆ ಆಂಟಿಯವರು. ನಮ್ಮಮ್ಮ ಬೆಡ್ಶೀಟೇ ತಂದಿಲ್ಲ, ದೇವ್ರು ಅದಕ್ಕೆ ಬೆಡ್ಶೀಟ್ ಇರತ್ತೆ ಕಳ್ಸೋನು. ಮಲ್ಕೊಂಡು ಎದ್ದು ಬಂದ್ವಿ. 8:30 ಆಗೈತಾವು. ದರ್ಶನ ಅದು ಯಾವಾಗ 10 ಗಂಟೆ 11 ಗಂಟೆಗೆ ದರ್ಶನ ಹೋಗಿ ಅನ್ಸುತ್ತೆ. ಮತ್ತೆ ರಾತ್ರಿಗೆ 6:30ಗೆಲ್ಲ ಟ್ರೈನ್ ಹತ್ತುತ್ತಾ ಇರಬೇಕು. ಆಯಿತು ಗಾಯ್ಸ್, ರೆಡಿ ಆಗಿದ್ದೆವು, ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಕೊರಗಜ್ಜ ಟೆಂಪಲಲ್ಲಿ ಎಲೆಡಿಕೆ ಪ್ರಸಾದ ಕೊಟ್ಟಿದ್ರು. ನಂಗಂತೂ ಇಷ್ಟ ಆಯಿತು ಪ್ರಸಾದ. ಎಲೆಡಿಕೆ ಅಂದರೆ ಇಷ್ಟ, ಅದಕ್ಕೆ ಈ ಪ್ರಸಾದ ಇಷ್ಟ ಆಯಿತು. ಆಗಲ್ಲ ಗೈಸ್ ನನ್ನ ಕೈಲಿ. 1 ಅವರಿಂದ ಹಿಂಗೆ ಕುತ್ಕೊಂಡು ಹೋಯ್ತು. ಅದು ನಾನು ದೊಡ್ಡಮ್ಮನ ಮೇಲೆ ಕೂತಿದ್ದೀನಿ, ಆರಾಮಾಗಿ ನಮ್ಮಮ್ಮ ಕುತ್ಕೊಂಡ್ಬಿಟ್ಟವಳೆ. ಇವಳ ಮೇಲೆ ಕೂತಿದ್ದೆ, ಇಲ್ಲಿಂದ ಇದಕ್ಕೆ ಟ್ರಾನ್ಸ್ಫರ್. ಅಪ್ಪ ಇನ್ನು ಎಷ್ಟು ದೂರ ಆಯಿತು, ಅದೇನು ಕಥೆನೋ. ಇವಾಗ ಹೋಗ್ಬೇಕು. ಇನ್ನು ಟ್ರೈನ್ ಇರೋದು 8:30. ಅಂತ ಗಂಟೆ ಏನು ಮಾಡಬೇಕೋ ಗೊತ್ತಿಲ್ಲ. ಚಾರ್ಜ್ ಬೇರೆ ಇಲ್ಲ. ಅಮ್ಮ ಉಂಡೆ ಗಂಟೆ ಕಟ್ಕೊಂಡು ಏನು ಯಾವ್ದು ಮಮ್ಮಿ ಪ್ಲೇಸು? ಗೋಕರ್ಣಕ್ಕೆ ಬಂದಿದ್ದೀವಿ. ವಾವ್, ಸೊಕ್ಕದ ಕಾಣಿಸ್ತೈತಿ. ಈಗ ಮಾತ್ರ ಮಸ್ತ್ ಇದೀವಿ. ಇದು ತಾತ ಫ್ರೆಂಡ್ ಮಾಡ್ಕೊಂಡು ಬಿಟ್ಟಿದ್ದೀರ. ಬಾಯ್ ಬಾಯ್ ಮಂಗಳೂರು, ಬಾಯ್. ಎಲ್ಲ ಇಳಿಯಕ್ಕೆ ರೆಡಿ ಆಗೋರಿ. ಇನ್ನು ಮಿಕ್ದವ್ರು ಎಲ್ಲೋದ್ರು? ಹಾಂ, ಯಾಕೆ ಅಷ್ಟೇ ಗೈಸ್. ಮುಗಿತಿ ಬ್ಲಾಗ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ. ಬಾಯ್ ಬಾಯ್.